ನೀವು ದಿನನಿತ್ಯ ಮೆಟ್ರೋ ಟ್ರೈನ್ನಲ್ಲಿ ಓಡಾಡ್ತೀರಾ? ನಾಳೆಯಿಂದಲೇ ನಿಮ್ಮ ಜೇಬಿಗೆ ಕತ್ತರಿ ಬೀಳುತ್ತೆ. ಯಾಕಂದ್ರೆ ನಾಳೆ ಬೆಳಗ್ಗೆಯಿಂದಲೇ ಮೆಟ್ರೋ ಟ್ರೈನ್ ಟಿಕೆಟ್ ದರ ದುಬಾರಿ ಆಗ್ತಾ ಇದೆ. ಹಾಗಾದ್ರೆ ಕಿಲೋಮೀಟರ್ಗೆ ಎಷ್ಟೆಷ್ಟು ರೇಟ್ ಹೆಚ್ಚಾಗಿದೆ ನೋಡೋಣ ಬನ್ನಿ. ಮೆಟ್ರೋ ಪ್ರಯಾಣಿಕರಿಗೆ ನಾಳೆಯಿಂದಲೇ ದರ ಏರಿಕೆ ಶಾಕ್. ನಾಳೆ ಬೆಳಗ್ಗೆಯಿಂದಲೇ ಟಿಕೆಟ್ ದರ 46% ಹೆಚ್ಚಳ. ಹೌದು, ಮೆಟ್ರೋ ಪ್ರಯಾಣಿಕರಿಗೆ ನಾಳೆಯಿಂದ ಶಾಕ್ ತಟ್ಟಲಿದೆ. ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆಯ ಪ್ರಸ್ತಾಪಕ್ಕೆ ಕೇಂದ್ರ ಸರ್ಕಾರ ಕೊನೆಗೂ ಗ್ರೀನ್ ಸಿಗ್ನಲ್ ನೀಡಿದೆ. ನಾಳೆ ಬೆಳಗ್ಗೆ 7 ಗಂಟೆಯಿಂದಲೇ ನಮ್ಮ ಮೆಟ್ರೋ ಟಿಕೆಟ್ ದರ 46% ಹೆಚ್ಚಳ ಆಗಲಿದೆ. ಅಂದಹಾಗೆ ನಾಳೆ ಬೆಳಗ್ಗೆಯಿಂದಲೇ ನೂತನ ದರ ಜಾರಿಗೆ ಬರಲಿದೆ. ಟೋಕನ್ ಪಡೆದು ಪ್ರಯಾಣ ಮಾಡುವ ಪ್ರಯಾಣ ದರದಲ್ಲಿ 46% ದರ ಹೆಚ್ಚಳ ಆಗಲಿದೆ. ಇನ್ನು ಸ್ಮಾರ್ಟ್ ಕಾರ್ಡ್ಗಳಿಗೆ ಈ ಹಿಂದೆ ಇದ್ದ 5% ರಿಯಾಯಿತಿ ಮುಂದುವರಿಯಲಿದ್ದು, ಪ್ರಯಾಣ ದರದಲ್ಲಿ 41% ದರ ಹೆಚ್ಚಳ ಆಗಲಿದೆ. ಇದಕ್ಕೆ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನೆಸೆಸಿಟಿ ಇರಲಿಲ್ಲ, ಯಾಕಂದ್ರೆ ಮೋಸ್ಟ್ ಆಫ್ ದ ಪೀಪಲ್ ಯೂಸ್ ಮಾಡ್ತಿರೋದೇ ಮೆಟ್ರೋ. ಹಾಗಾಗಿ ಅವರಿಗೇನು ಲಾಸ್ ಅಂತ ಏನೂ ಆಗಿರ್ಲಿಕ್ಕಿಲ್ಲ. ಅದು ನೆಸೆಸಿಟಿ ಇಲ್ಲ, ಬರ್ಡನ್ ಟು ದಿ ಪೀಪಲ್ ಅಷ್ಟೇನೆ. ಅಂದಹಾಗೆ ಪರಿಷ್ಕೃತ ದರದ ಪ್ರಕಾರ ಹೇಗೆಲ್ಲ ಬದಲಾವಣೆಯಾಗುತ್ತೆ ಅಂತ ನೋಡಿದ್ರೆ, ಈ ಹಿಂದೆ ನಮ್ಮ ಮೆಟ್ರೋದಲ್ಲಿ ಕನಿಷ್ಠ ದರ 10 ರೂಪಾಯಿ, ಗರಿಷ್ಠ ದರ 60 ರೂಪಾಯಿ ಇತ್ತು. ಆದ್ರೀಗ ಕನಿಷ್ಠ ದರ 10 ರೂಪಾಯಿಯೇ ಇದ್ದು, ಗರಿಷ್ಠ ದರ ಮಾತ್ರ 90 ರೂಪಾಯಿ ಆಗಿದೆ. ವೈಟ್ ಫೀಲ್ಡ್ ಟು ಚಲ್ಲಘಟ್ಟಾಗೆ ಈ ಹಿಂದೆ 60 ರೂಪಾಯಿ ಇದ್ದದ್ದು ನಾಳೆಯಿಂದ 90 ರೂಪಾಯಿ ಆಗಲಿದೆ. ಮಾದಾವರ ಟು ಸಿಲ್ಕ್ ಇನ್ಸ್ಟಿಟ್ಯೂಟ್ ನಡುವಿನ ದರ ಕೂಡ 60 ರಿಂದ 90 ರೂಪಾಯಿ ಆಗಲಿದೆ. ಸದ್ಯ 2 ಕಿಲೋಮೀಟರ್ ಸಂಚಾರಕ್ಕೆ 10 ರೂಪಾಯಿ ದರವಿದೆ. 2 ರಿಂದ 4 ಕಿಲೋಮೀಟರ್ ಸಂಚಾರ ದರವನ್ನ 15 ರಿಂದ 20 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. 4 ರಿಂದ 6 ಕಿಲೋಮೀಟರ್ ಸಂಚಾರದ ದರವನ್ನ 25 ರಿಂದ 30 ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. ಹೀಗೆ ಹಂತ ಹಂತವಾಗಿ 25 ರಿಂದ 30 ಕಿಲೋಮೀಟರ್ ಸಂಚಾರದ ದರವನ್ನ 60 ರೂಪಾಯಿಯಿಂದ 90ಕ್ಕೆ ಏರಿಕೆ ಮಾಡಿದ್ದಾರೆ. ಇದರ ಜೊತೆಗೆ ಸ್ಮಾರ್ಟ್ ಕಾರ್ಡ್ಗಳ ಮಿನಿಮಮ್ ಬ್ಯಾಲೆನ್ಸ್ ಮೊತ್ತವನ್ನು 50 ರೂಪಾಯಿಯಿಂದ 90 ರೂಪಾಯಿಗೆ ಹೆಚ್ಚಳ ಮಾಡಿದ್ದಾರೆ. ಇದು ಕೂಡ ಪ್ರಯಾಣಿಕರ ಕೋಪಕ್ಕೆ ಕಾರಣವಾಗಿದೆ. 46% ಹೆಚ್ಚಿಗೆ ಆಗಿರೋದು ಬಹಳ ಇದೊಂದು ಕಷ್ಟ, ತುಂಬಾ ಟಫ್ ಟು ಎಕ್ಸೆಪ್ಟ್. ಇದು ಆಕ್ಚುಲಿ 3%, 4%, 5% ಅಂದ್ರೆ ಪರವಾಗಿಲ್ಲ. ಇದು ಕಡಿಮೆ ಅಂತಂದ್ರೆ ಒಂದು ಆಲ್ಮೋಸ್ಟ್ 50% ಜಾಸ್ತಿ ಮಾಡಿದ್ದಾರೆ ಅಂತಂದ್ರೆ ಇಟ್ ಇಸ್ ರಿಯಲಿ ನಾಟ್ ಟು ಬಿ ಕನ್ಸಿಡರ್ಡ್. ಏನೇ ಹೇಳಿ, 7 ವರ್ಷಗಳ ಬಳಿಕ ಕೊನೆಗೂ ಮೆಟ್ರೋ ಪ್ರಯಾಣ ದರ ಏರಿಕೆ ಮಾಡಲಾಗಿದೆ. ಬೆಲೆ ಏರಿಕೆ ಬಿಸಿ ನಡುವೆ ಜನಸಾಮಾನ್ಯರಿಗೆ ಮತ್ತೊಂದು ಬಿಸಿ ತಟ್ಟಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.